ಹೋಗಿ ಈಗ ಮಾತಾಡಿ ಸರ್ ಮಾತಾಡಿ. 4 ವರ್ಷದಿಂದ ನೋಡ್ತಾ ಇದೀವಿ. 4 ವರ್ಷದಿಂದ ಇಂಬರ ಕೊಡೋದು ಸುಸ್ತದು ನಾಳೆ ಬನ್ನಿ ನಾಳೆ ಬನ್ನಿ 6 ತಿಂಗಳು ಈ ಜಾಗ ಬೀಳ್ತಂದಾಗ ನಿಮ್ಮ ಇಂಬರ ಅರ್ಜಿ ಕೊಟ್ಟರು ಅಪ್ಪ ಸರಿಯಾಗಿಲ್ಲ ಅಂದ್ಬಿಟ್ಟು ವಾಪಸ್ ಕಳ್ಸೋದು. ಒಂದು ಎಸಿ ಹೋಗೋದು. ಎಸಿ ಇಲ್ಲ ಕಳ್ಸಿಲ್ಲ ಸರಿಯಾಗವೆ ಮಾಡ್ಕೊಡ್ತೀವಿ. ಹಂಗಲ್ಲ ಈಗ ಸಮಸ್ಯೆ ಸಮಸ್ಯೆ ಸರ್ ನಮ್ದು ಕಾಲ ಮೊದಲು ಬದಲು ಮಾಡ್ಕೊಡ್ಬೇಕು. ಏನ್ ಕಾಲ ಬದಲಾಗ್ಬೇಕು? ಅದೇ ಬಗ್ಗೆ ಆಗದೆ 120 ರೂಪಾಯಿಗೆ ಒಂದೇ ಇಟ್ಕೊಂಡೆ. ಅದೇನಾಗದೆ ಅಂದ್ರೆ ಅದು ನಮ್ಮ ತಾತರ ಕಾಲಂಗೆ ಅವಾಗ ಕುತ್ಕೊಂಡ್ಬಿಟ್ಟವ್ರೆ. ಬರೀ ಕಾಲಂ ಬದಲು ಮಾಡಕ್ಕೆ 3 ವರ್ಷ ಹೇಳ್ತಾರೆ. ಆ ಕಾಲಂಬಲ್ಲಿ ತೆಗಿಬೇಕು ಅಷ್ಟೇ. ತೆಗೆದು ಮಾಡ್ಕೊಡ್ಬೇಕು. ಸಿದ್ಧಲಿಂಗೇಗೌಡ ಇವ್ರದ್ದು ಸಮಸ್ಯೆ ಏನು ಅಂದ್ರೆ ಅವ್ರು ಹೇಳಕ್ ಬರಲ್ಲ. ನಾನು ಹೇಳ್ತೀನಿ. ಸರ್ ಈ ಕಡೆ ತಿರುಗಿ ಗ್ರಾಮ ಇವರಿಗೆ ಒಟ್ಟು 23 ಗುಂಟೆ ಭೂಮಿ ಇದೆ. ಖರಾಬು ಏನೂ ಇಲ್ಲ. ಇದರಲ್ಲಿ ಋಣಗಳು ಕಾಲಂ ನಂಬರ್ 11ರಲ್ಲಿ ಸಿದ್ಧಲಿಂಗೇಗೌಡ ಬಿನ್ ಚನ್ನಬಸವ ದೇವರು ವಾರಸರು ಅಂತ ಹಾಕಿದ್ದಾರೆ. ಇವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ ಸರ್. ಎಷ್ಟು ವರ್ಷದಿಂದ ತೆಗಿಯೋ ಹೋರಾಟ ಮಾಡ್ತಾ ಇದ್ದೀರಿ? 3 ವರ್ಷ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ತೆಗಿತಾ ಇಲ್ಲ. ಏನಂತ ಹೇಳ್ತಾರೆ ಅವರು? ಅವ್ರ ಜಮೀನು ನಿಮ್ದು ಜಮೀನು ಅವ್ರದಯ್ಯ ಇಲ್ಲ ಇಲ್ತಾನ ಕೊಡ ಸ್ವಾಮಿ. ನಾವು ಇಲ್ತಾನ ಕೊಡೋಣ. ಇಲ್ಲ ಸ್ವಾಮಿ. 3 ವರ್ಷದಿಂದ ಎಷ್ಟು ಖರ್ಚು ಮಾಡಿದ್ದಾರೆ ದುಡ್ಡು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಅದು ಕೆಲಸ ಆಗ್ತಿಲ್ಲ ನೋಡಿ. ಇವ್ರಿಗೆ ಒಂದು ಕಣ್ಣು ಸಹ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ಬೈದಿನಿ 100 ರೂಪಾಯಿ 400 ರೂಪಾಯಿ ಇಲ್ಲಿ ಕೇರ್ಪೇಟೆ ಕೂಲಿ ಬರ್ಬೇಕು. 200 ರೂಪಾಯಿ ಕೊಡೋ ಸಂಬಳ. 200 ರೂಪಾಯಿಗೆ ಸೈಲೆಂಟ್ ಜಾಸ್ತಿ ಇದು ಮಾಡ್ಬೇಡಿ. ಒಂದಷ್ಟು ಜನ ಇಲ್ಲೇ ಇರಪ್ಪ. ಒಂದಷ್ಟು ಜನ ಮಾತ್ರ ಬನ್ನಿ. ಜಾಸ್ತಿ ಜನ ಬೇಡ. ಚಂದ್ರ ಸರ್ ಜಾಸ್ತಿ ಜನ ಏನು ಬೇಡ, ಕಡಿಮೆ ಬರಲಿ ಎಲ್ಲ ಕೆಲಸ. ಎಲ್ಲ ಹೊರಗಡೆ ಇರಪ್ಪ. ಜಾಸ್ತಿ ಏನು ಬರಬೇಡ. ಈಗ ಕೊಟ್ಟಿರೋದು ಜಸ್ಟ್ ನಿನ್ನೆ ಅಲ್ಲಲ್ಲ ನಾವು 17ನೇ ತಾರೀಕು ಬಂದಿದ್ರಿ. ನೀವು ಸೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಆ ಒಂದು ಕಾಪಿ ಸವಿಸ್ತಾರಕ್ಕೆ ಕೊಟ್ಟಿದ್ದೀನಿ ಅದನ್ನು ಅವರಿಗೆ. ಈಗ ನಿಮ್ಮ ಹತ್ರ ಒಂದು ಓಸಿ ಕಾಪಿ ಇದೆ ತಾನೆ? ಇಲ್ಲ ಸರ್, ಅವತ್ತು ತಪ್ಪಿದು ನಿಮ್ಮ ಹತ್ರ ಇಟ್ಕೋಬೇಕು. ನೀವು ಏನು ನಿನ್ನೆ ನಾವು ವಾಟ್ಸಪ್ಗೆ ನಂಬರು ಕೊಟ್ಟೋಗಿದ್ದೀನಿ ನಮಗೆ. ನಿನ್ನೆ ನೀವು ನಂಬರ್ ಕೊಟ್ರಿ. ಈಗ ರಿಪೋರ್ಟ್ ಬಂದೈತೆ ನನಗೆ ನಿನ್ನೆ. ಈಗ ನೀವು ಹಾಕೋದು ಬೇರೆ. ನಂಗೆ ಸೋಕಾಸ್ ನೋಟಿಸ್ ಇಶ್ಯೂ ಆಗಿರೋದು ಬೇಕು. ಅವ್ರನ್ನ ಹೋಗ್ಬೇಕಲ್ಲ. ಸರಿ ಆಯ್ತು. ಅವ್ರು ಬಂದ ತಕ್ಷಣ ನಿಮ್ಗೆ ಕಾಪಿ ಕೊಡ್ತೀನಿ. ಫೋನ್ ಮಾಡಿ ಅವ್ರಿಗೆ. ಅಸ್ಲಾಂಪಾಸ್ ಅವ್ರಿಗೆ ಫೋನ್ ಮಾಡಿ. ಅವ್ರ ರಜಾಕ್ ಹೋಗವ್ರಿ ಸರ್. ಮಾಡಿ. ರಜಾಕ್ ಹೋಗಿದ್ರು ಅದು ಜವಾಬ್ದಾರಿ ತಗೊಂಡಿದ್ರು ಅವರು. ಸೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀನಿ. ಕಾಪಿ ಬೇಕು ಅಂತ ಕೇಳಿದ ಉದ್ದೇಶ ಏನಕ್ಕೆ? ಹೇಳಿದ್ರಿ ಹಾಗಾಗಿ VA ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂದ್ರೆ ನಮ್ಗೆ ಕೆಲಸ ಇನ್ನೂ 1 ತಿಂಗಳಾಗ್ಲಿ. ಪ್ರಾಬ್ಲಮ್. ನಿನ್ನೆ ತಾನೇ ಇದ್ರ ಬಗ್ಗೆ ಮಾತಾಡ್ತಾರೆ ಸರ್. ಇದು ಇನ್ನೂ 1 ತಿಂಗಳಾಗಲೇ ನಾವು ಕಾಯ್ತೀವಿ. ಇಲ್ಲಿ 2 ತಿಂಗಳ ಕಾದಿದೆ. ನಮಗೆ ಬೇಕಾಗಿದ್ದು ಸೋಕಾಸ್ ನೋಟಿಸ್ ಇಶ್ಯೂ ಆಗಿರಬೇಕು. ಅದನ್ನ ಮುಂದಕ್ಕೆ ತಗೊಂಡು ಕ್ರಮ ಕೈಗೊಳ್ಬೇಕು. ಅವ್ರ ಮೇಲೆ ಕಳಿಸ್ಕೊಡ್ತೀನಿ, ಕಾಪಿ ಕಳಿಸ್ಕೊಡ್ತೀನಿ. ಈಗ ಮಾತಾಡಿ. ಅವ್ರು ಕಳಿಸಿದ್ರು ತಗೊಳ್ಳಿ. ಫೋನ್ ಮಾಡಿ. ನಮಗೆ ಆಗ್ಬೇಕಾಗಿರೋದು ಸೋಕಾಸ್ ನೋಟಿಸ್ ಕಾರಣ ಕೇಳಿ ನೀವೇನು ನೋಟಿಸ್ ಕೊಟ್ಟಿದ್ರು ಅದು ಬೇಕು ನನಗೆ. ಈಗ ಅರ್ಥ ನೀವು ಒತ್ತಾಯ ಮಾಡೋದಿತ್ತು. ಯಾವ ಫೈಲಲ್ಲಿ ಮಡಗಿದ್ದಾರೆ ಕೇಳಿ. ನಾನು ದೋಷಿ ಕಾಪಿ ಕೊಡಿ ನನಗೆ.
ಸರ್ ಇದು ನಾಟ್ನಳ್ಳಿ ಅವತ್ತು ಬಂದಿರೋದು ಸರ್ 26 ಸರ್ವೆ ನಂಬರ್ ಅದೇ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಕೇಳ್ತಾರೆ ಸರ್. ಅದೇ ಆರ್ ಐ ಬಿ ಒಂದು ನೋಟಿಸ್ ರಿಲೇಟೆಡ್ ಅದು ಕೊಟ್ಟಿರೋದು ಮತ್ತು ನಿನ್ನೆ ಆರ್ ಐ ಟಪಾಲ್ ಕೊಟ್ಟವ್ರು ಸರ್, ಅದನ್ನ ಪುಟಪ್ ಮಾಡಿ ಅಂತ ನಿನ್ನೆ ಕೊಟ್ಟವ್ರು ಸರ್. ಸರಿ ಸರ್ ಸರ್ ಬರ್ತಾರಂತೆ ಇಲ್ಲೇ ಇರ್ತೀವಿ. ಇಲ್ಲ ಅಂದರೆ ಅವ್ರು ಬರ್ತೀವಿ ನೋಡ್ಕೊಡ್ತೀನಿ ಇದನ್ನು ಪುಟಪ್ ಮಾಡಿ ಆಯ್ತು. ನಾನು ಬರ್ದು ಅವ್ರು ಆರ್ಡರ್ ಕೊಡಬೇಕಲ್ಲ ಸರ್, ಅವರು ಮತ್ತು ತಹಸೀಲ್ದಾರ್ ನಿಮಗೆ ಒಂದು ಉದ್ದೇಶ ಹೇಳ್ತೀನಿ, ಪದೇ ಪದೇ ಅದೇ ಮತ್ತೆ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಎ ಸಿಗಳು ಶ್ರೀನಿವಾಸ್ ಅವರು ಒಂದು ಕೇಸ್ ನಂಬರ್ ಡೀಟೇಲ್ಸ್ ಬೇಕಾದ್ರೆ ಹೇಳ್ತೀನಿ. ಬರೀ 10 ಡೇಸಲ್ಲಿ 13 ಹೋದ ತಿಂಗಳು 13ನೇ ತಾರೀಕು ಆದೇಶ ಆಗುತ್ತೆ, 13ನೇ ತಾರೀಕು MR ಆಗುತ್ತೆ, 13ನೇ ತಾರೀಕು ಸಂಜೆಗೆ RTC ಬದ್ಧ ಆಗುತ್ತೆ, 14 ಕದ 15 ರಿಜಿಸ್ಟರ್ ಆಗುತ್ತೆ. ನಿನ್ನೆ ಕೊಟ್ಟವ್ರೆ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಪ್ರಯಾರಿಟಿ ತಗೊಂಡು ಮಾಡಿ ಕೆಲಸ ಕೊಟ್ಟವ್ರೆ. ಸರಿ ಸರ್ ಕೆಲಸ ಮಾಡಿ ಆಯ್ತು, ಓಕೆ ಮಾಡಿ ಮಾಡಿ ಸ್ವಲ್ಪ ತಿರ್ಗಾ ಎ ಸಿ ಅವರಿಂದ ಇವರು ರಿಪೋರ್ಟ್ ಕೊಡಿ ಅಂತ ಕೊಟ್ಟವ್ರೆ. ಇದನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ನಿನ್ನೆ ನನಗೆ ಫೈಲ್ ಬಂದಿಲ್ಲ. ನಿನ್ನೆ ಬಂದ್ಮೇಲೆ ಅವ್ರು ಬಂದಿದ್ದೀನಿ, ಅವ್ರು ಹೇಳಿದ್ದೀನಿ ಶಿರಸ್ತಾರ್ ಬಂದರೆ ಅವ್ರು ಬಂದು ಅಟೆಂಡ್ ಮಾಡ್ಕೊಂಡು ತಹಶೀಲ್ದಾರ್ ಇರ್ತೀನಿ ನಾನು. ಸರಿ ತಾಳೆ ಮೂವ್ಮೆಂಟ್ ಮೂವ್ ಆಗಿದೆ ಅಂತ ನೀವು ಬರ್ದು ಕೊಡಿ ಅವ್ರಿಗೆ. ಎಲ್ಲಿ ಅಂಡರ್ಗ್ರೌಂಡ್ ಅವ್ರದ್ದು ಫೈಲು MR ಫೈಲು ಇಲ್ಲ ಯಾರು ಇಲ್ಲಿ ಕೆಲಸ ಮಾಡ್ತಾ ಇರೋದು? ಮುಖ್ಯ ನಿರ್ವಾಹಕರು ಸರ್, ನಮಸ್ತೆ. ನೀವೇನು ಕೆಲಸ ಸರ್ ಮಾಡ್ತಾ ಇರೋದು? ಮೇಲ್ಗಡೆ ಎಷ್ಟೇ ಅವ್ರು ಇವತ್ತು ಐ ಡಿ ಕಾರ್ಡ್ ಹಾಕಿ ಸರ್, ದಯವಿಟ್ಟು ಹಾಕಿ. ಸರ್ಕಾರ ಕೊಟ್ಟೆ ಅಂತ ನನಗೆ ಇನ್ಚಾರ್ಜ್ ಇವತ್ತು ಒಂದಿನಕ್ಕೆ ಆಯ್ತು, ಇರಲಿ ಮೇಲಿದ್ರು ಹಾಕಬೇಕು. ನೀವು ನಮ್ಗೆ ಖುಷಿ ಆಗುತ್ತೆ ಆಗ ನೋಡಿದಾಗ ಆಗ್ತದೆ. MR ಕಡ್ತಾ ಯಾವ್ದು ಇದು ಯಾವ್ದು? ಇಲ್ಲ ಇದು ಕೂಡ್ಲುಕುಪ್ಪೆ ಗ್ರಾಮ. ಸರ್ವೆ ನಮ್ಮ ಜೊತೆಲೆ ಹಾಕಿದ್ದೀನಿ, ಫೈಲ್ ಜೊತೆಲೆ ಎಲ್ಲ ಇದೆ. ಅರ್ಜಿ ಕೊಟ್ಟಿದ್ದೀರಿ ನೀವು? ಹೌದು, ಮೇಲ್ ತಂದಿದ್ದೀನಲ್ಲ ಅರ್ಜಿದೆ. ನಿಮ್ಮ ಟಪಾಲ್ ಸೆಕ್ಷನಿಂದ ಯಾವತ್ತು ಬಂದು ನಿಮ್ಗೆ ಕೊಟ್ಟಿದ್ದೀವಿ. MR ಮಾಡ್ಕೊಟ್ಟಿರೋದು ಅದು ಅಲ್ಲ ಅಂತ ಇವತ್ತು ಇವರು ಒಬ್ರನ್ನ ಬೇರೆಯವ್ರನ್ನ ಹಾಕಿದ್ದಾರೆ ಪ್ರಭಾರಿಯಾಗಿ. ಜನ ಇಲ್ಲ, ಅಷ್ಟು ಫಾಸ್ಟ್ ಕೆಲಸ ಮಾಡಿದ್ದಾರೆ ಇವತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ನೋಡ್ಬೋದು, ಮತ್ತೆ ಇಲ್ಲಿ ನೋಡ್ಬೋದು ತಾಂತ್ರಿಕ ದೋಷದಿಂದ 8/4/26 ಅಭಿಲೇಖ ನಗಲು ವಿತರಣೆ ಮಾಡೋದು ಸಾಧ್ಯವಾಗೋದಿಲ್ಲ. 8ನೇ ತಾರೀಕು ಆದ್ಮೇಲೆ ತೆಗಿಬೇಕು. ನಿಮ್ಗೆ ಮಾತ್ರ ಫ್ಯಾನ್ ಇರುತ್ತೆ, ಇಲ್ಲಿ ಯಾವ ಫ್ಯಾನ್ ಇರ್ಬೇಕ್ತಾನೆ? ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಈಗ DC ಅವ್ರಿಗೆ ಮನೆ ಕೊಡಿ ನೀವು. ಮತ್ತೆ ನಿಮ್ಗೆ ವ್ಯವಸ್ಥೆ ಇಲ್ದಾರೆ ಯಾವ ತರ ಕೆಲಸ ಮಾಡ್ತೀರಾ? ನಿಮ್ಗೂ ಒಂದಷ್ಟು ಗೌರವ ಬೇಕಾನೆ. ದಯವಿಟ್ಟು ಇದು ಮಾಡಿ ಸರ್. ನಾಳೆನೆ ಬೋರ್ಡ್ ಇರ್ಬೇಕಿಲ್ಲಿ ಸಕಾಲದಲ್ಲಿ. ಎಷ್ಟು ದಿನಕ್ಕೆ ಅಷ್ಟೊಂದು ನೀಟಾಗಿ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾರೆ ಇವತ್ತು. ಹೌದಾ? ಹೌದು, ಇಲ್ಲಿ ಯಾವಾಗ ತುಂಬಾ ತುಳುಕಿತ್ತು, ಎಲ್ಲಿಗೋದ್ರು ಕೂಡ. ಯಾಕಂದ್ರೆ ಇವತ್ತು ಯಾರು ಅಧಿಕಾರಿಗಳು ಇಲ್ವಲ್ಲ, ಅದಕ್ಕೆ ಜನ್ಮೆ ಬಂದಿಲ್ಲ ಅಂತ ಅನಿಸ್ತಾರೆ ಒಂದು ಲೆಕ್ಕಾಚಾರದಲ್ಲಿ. ನೋಡ್ಬೋದು, ಪ್ರತಿಯೊಂದು ಕಡೆ ನಿಮ್ಮ ದಾಖಲೆಗಳನ್ನ ತಿದ್ದಿ ಮಾಡಿದ್ರೆ ದಯವಿಟ್ಟು KRS ಪಕ್ಷವನ್ನ ಸಂಪರ್ಕ ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ತೀನಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆದ್ರೆ ದಯವಿಟ್ಟು ಸಂಪರ್ಕ ಮಾಡಿ. ನಾಗರಾಜು ನನ್ನ ನಂಬರ್ ಕೊಡಿ. 9535 9535 7175
ಇಲ್ಲೇ ಇದ್ದೀವಿ ತೆಗೆದ್ಬಿಟ್ಟು ಫೋನ್ ಮಾಡಿ ಬಂದು ಕಳಿಸ್ತೀನಿ. ಸರ್ ಬೇಗ ಚೆಕ್ ಮಾಡಿ ಇದೆ ಸರ್, ಕಟ್ ಮಾಡಿ. ಇವ್ರು ಫೋನ್ ಮಾಡಿ ಇಲ್ಲೇ ಇರ್ತೀವಿ ಸಂಜೆವರೆಗೂ ಕಟ್ ಮಾಡಿ ಏನು ಮಾಡಿ ಕ್ಲೋಸ್ ಮಾಡಿ ಮಾತಾಡ್ಬಿಡಿ ಸರ್. ಈಗ ನಾವು ಸದ್ಯಕ್ಕೆ ತಾಲೂಕು ಆಫೀಸ್ನಲ್ಲಿ KR ಪೇಟೆ ತಾಲೂಕು ಆಫೀಸಲ್ಲಿ ಒಂದು ಉತ್ತಮವಾದ ರೀತಿ ಅಧ್ಯಯನ ಮಾಡಿದ್ದೀವಿ. ಇವತ್ತು ನಮಗೆ ಶಿರಸ್ತದಾರರು ಸಿಕ್ಕಿಲ್ಲ, ತಹಸೀಲ್ದಾರರು ಇಲ್ಲ, ಗ್ರೇಡ್ 2 ತಹಸೀಲ್ದಾರರು ಇಲ್ಲ. ಸೊ ಕಚೇರಿನಲ್ಲಿ ಪ್ರಮುಖವಾಗಿ ಇರಬೇಕಾದವ್ರು ಯಾವ ಅಧಿಕಾರಿಗಳು ಇಲ್ಲ, ಎಲ್ಲ ರಜದಲ್ಲಿದ್ದಾರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಸೊ ಅಸ್ಲಾಂ ಪಾಸ್ ಅವರು ಒಬ್ಬರು ರಜಾ ಅಂತ ಹೇಳಿದ್ರು ಶಿರಸ್ತದಾರನ, ಇನ್ನೊಬ್ಬರು ಈಗ ಫೋನ್ ಮಾಡಿದಾಗ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಹೇಗಿದೆ ಮಾಹಿತಿ ಅಂದರೆ ತಪ್ಪು ಮಾಹಿತಿ. ಶ್ರೇಷ್ಠದಾರರು ರಜಾ ಅಂತ ಒಬ್ಬರು ಹೇಳ್ತಾರೆ ಕೇಸ್ ವರ್ಕರ್ಗಳು, ಇನ್ನೊಬ್ರು ಇವಾಗ ಬರ್ತಾರೆ ಸರ್ ಅಂತ ಫೋನ್ ಮಾಡಿದ್ರು ಬರ್ತಾರೆ ಸರ್ ಅಂತ ಹೇಳ್ತಾರೆ. ಆದರೂ ಏನೇ ಆಗಲಿ ಅವ್ರನ್ನ ಮೀಟ್ ಮಾಡಿ ಒಂದಷ್ಟು ವ್ಯವಸ್ಥೆಗಳಿದೆ ಮಾತಾಡ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಹೀಗೆ ಲೈವ್ ಏನು ಮಾಡ್ತಾ ಇದ್ದೀವಿ.